ಪ್ಲೈಂಟ್ ಉದ್ದ ಇರಲೇಬಾರದು. ವೆಂಕಟಪತಯ್ಯ ಅಂತ ನಮ್ಮ ಸೀನಿಯರ್ ಅವರು 3/4 ಪೇಜ್ ಪ್ಲೈಂಟ್ ಬರೆದಿದ್ರು. ಮ್ಯಾಟರ್ ವೆಂಟ್ ಅಪ್ ಟು ದಿ ಸುಪ್ರೀಂ ಕೋರ್ಟ್ ಅಂಡ್ ಗಾಟ್ ಇಟ್ ಕನ್ಫರ್ಮ್. ಹೇಳಿದ್ರು ಆರ್ಡರ್ 6 ಇರೋದೇನಕ್ಕೆ. ಎರಡನೇದು ನೋಡಿ, ಇಸ್ಪಿಟ್ ಆಡೋದು ಹಿಂಗಲ್ಲ, ಎಲ್ಲ ಇರಬೇಕು, ಏನೂ ಇರಬಾರ್ದು. ಹಿಂಗಾಡ್ತಾರಲ್ಲ ಕಾರ್ಡ್ಸು. whether the numbers are made known to you, no, so it should be within. ಪ್ಲೈಂಟ್ ಹೇಗಿರ್ಬೇಕಾಗಿತ್ತು ಅಂತ ಅವ್ರು ಕೇಳೋರು. ಪ್ಲೈಂಟ್ ಅಲ್ಲಿ ಏನ್ ಬೇಕೋ ಅದನ್ನ ಹೇಳು ಅಂತ ಹೇಳಿದ್ರು. ಮತ್ತೆ ಅದನ್ನ ಇಷ್ಟೆಲ್ಲ ಡೀಟೇಲ್ಸ್ ಕೇಳ್ತಾರ ಅಂತ ಅವಾಗ ಆರ್ಡರ್ 6 ಓದಿಸಿದ್ರು. ಹೇಳಿದ್ರು ಕೆಲವು ವಿಷಯಗಳನ್ನ ಮಾತ್ರ ವಿವರಣೆಗಳನ್ನ ಕೊಡಬೇಕು, ಇಲ್ದಿದ್ರೆ ಫ್ಯಾಕ್ಟ್ ಎಷ್ಟಿದ್ದು ಅಷ್ಟು ಹೇಳಿದ್ರೆ ಸಾಕು. ಯಾವುದಕ್ಕೆ ಕೇಳ ವಿವರಣೆ? ಇಫ್ ಯು ಆರ್ ಅಲೆಜಿಂಗ್ ದಿ ಫ್ರಾಡ್, ಇಫ್ ಯು ಆರ್ ಅಲೆಜಿಂಗ್ ದಿ ಮಿಸ್ಟೇಕ್ ಆಫ್ ದಿ ಫ್ಯಾಕ್ಟ್, ಇಂಥದ್ದಾದ್ರೆ ಅವುಗಳ ಬಗ್ಗೆ ವಿವರಣೆ ಕೊಡಬೇಕು. ಇಲ್ಲದೆ ಇದ್ರೆ ಬೇಕೋ ಅಷ್ಟು ಹೇಳಿದ್ರೆ ಸಾಕು ಅಂತ. ಇವತ್ತು ಆ ರೂಲ್ ಆರ್ಡರ್ 6 ಅನ್ನೋದು ಇಟ್ ಹಸ್ ಬಿಕಮ್ ಎ ಕ್ಯಾಶುಯಾಲಿಟಿ. ಐ ಆಮ್ ಆನೆಸ್ಟ್ಲಿ ಸೇಯಿಂಗ್ ದಿಸ್, ಲುಕಿಂಗ್ ಅಟ್ ದಿ ಪ್ಲೀಡಿಂಗ್ಸ್ ಇನ್ ದಿ ಫಾರ್ಮ್ ಆಫ್ ನಂಬರ್ ಆಫ್ ಬುಕ್ಸ್. ಬೇಕಾಗಿಲ್ಲ. ಟ್ರಾನ್ಸಾಕ್ಷನ್ ಇದೆ, ಕರೆಸ್ಪಾಂಡೆನ್ಸ್ ಇದೆ. ಟ್ರಾನ್ಸಾಕ್ಷನ್ ಡಿನೇ ಮಾಡೋಕ್ಕಾಗಲ್ಲ, ಬಿಕಾಸ್ ಕರೆಸ್ಪಾಂಡೆನ್ಸ್ ಇದೆ. ನಾವು ಮೊದಲು ಮಾಡ್ತಿದ್ದಿದ್ ಕೆಲಸ ಎಲ್ಲ ಆ ಪರ್ಟಿಕ್ಯುಲರ್ ನೀವು ಹೇಳಿದ್ರಲ್ಲ, ಅಲ್ಲ ಬಂದೆ. ಅಲ್ಲೇನಾಗಿತ್ತು ಅಂದ್ರೆ ದೆರ್ ವಾಸ್ ಎ ಸೀನಿಯರ್ ಮ್ಯಾನೇಜರ್, ಲಾ ಮ್ಯಾನೇಜರ್. ಅವರು BA CA ಅಂಡ್ LLB, ವಿಚಿತ್ರವಾದ ಕಾಂಬಿನೇಷನ್ ವ್ಯಕ್ತಿ. ನಾನು ಫಸ್ಟ್ ಮಾಡ್ತಿದ್ದು ಇವ್ರು ನೆಕ್ಸ್ಟ್ ಕೇಸ್ ತಗೋಬೇಕು ಅಂತ, ನೆಕ್ಸ್ಟ್ ಇದನ್ನ ಕೋರ್ಟ್ಗೆ ಹೋಗ್ಬೇಕು ಅಂತಾದ್ರೆ ಒಂದು ಅಕ್ನಾಲೇಜ್ಮೆಂಟ್, ರೀಶೆಡ್ಯೂಲ್ಗೊಂದು ಲೆಟರ್ ಬರೆಯೋದು. ನೋಡಪ್ಪ, ವಿ ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್, ಯು ಕುಡ್ ನಾಟ್ ಪೇ, at least we'll reschedule the account, pay immediately so much to see that you know that this account is not classified as a NPA. So ಅವನೇನ್ ಮಾಡೋನು, 25,000 50,000 ಕೊಟ್ಬಿಡೋನು ಆಸ್ ಅಗೇನ್ಸ್ಟ್ ದಿ ಡ್ಯೂ ಆಫ್ 50 ಲಕ್ಷನೋ 25 ಲಕ್ಷನೋ 30 ಲಕ್ಷನೋ 40 ಲಕ್ಷ. ದಟ್ಸ್ ಆಲ್ ಐ ವಾಂಟೆಡ್, ನಥಿಂಗ್ ಮೋರ್. ಅಲ್ಲ, ಇಲಿ ಒಡೆಗೆ, ಇಲಿ ಬೋನಿಗೆ ಸಿಕ್ಸಿದ್ ಒಡೆ ಅದು, ಅವನ್ಗೇನ್ ಗೊತ್ತು. I was part of such meetings earlier, ರೀಶೆಡ್ಯೂಲಿಂಗ್ ನಲ್ಲಿ. ಅವನು ಕೊಡ್ತಾನೆ. ಯಾಕೆ ಕೊಟ್ಟ ಅವನು? ಅದ್ರೊಳಗಡೆ ಬರಿತೀವಿ ನಾವು ಅಗ್ರಿಮೆಂಟು, ಇಂಥ ಡೇಟು, ಲೀಸು ಎಲ್ಲ ಸುಡ್ಗಾಡು ಅಂತ. ಅವನು ಅದ್ರಲ್ಲಿ ನಮ್ಮ ಲೆಟರ್ಗೆ ಉತ್ತರ ಬರೀತಾನೆ. ಇನ್ ರೆಸ್ಪಾನ್ಸ್ ಟು ಯುವರ್ ಲೆಟರ್ ಡೇಟೆಡ್, ಯು ಆರ್ ಆಲ್ಸೋ ಇನ್ ಫೈನಾನ್ಷಿಯಲ್ ಡಿಫಿಕಲ್ಟಿ, ಲುಕಿಂಗ್ ಅಟ್ ದಿ ಫ್ಯಾಕ್ಟ್ ದಟ್ ಯು ವಾಂಟ್ ದಿ ಮ್ಯಾಟರ್ ಟು ಬಿ ವರ್ಕ್ಡ್ ಔಟ್ ಅಂಡ್ ಯು ಆರ್ ಅಗ್ರೀಯಿಂಗ್ ಟು ರೀಶೆಡ್ಯೂಲ್, ವಿ ಹಿಯರ್ ಬೈ ಶೋ ಬೈ ಮೇಕಿಂಗ್ ಎ ಪೇಮೆಂಟ್ ಆಫ್ 1 lakh by way of a check dated so and so, demand draft dated so and so, to see that as a token of acceptance of the rescheduling. 50 ಲಕ್ಷಕ್ಕೆ ಅವ್ನು 1 ಲಕ್ಷ ರೂಪಾಯಿಗೆ ಅಂತಂದ್ರೆ ಇವತ್ತಿಗೆ ತಲೆ ಮೇಲೆ ಇದ್ದಿದ್ದು ಯಾರು ಬೇಕಾದ್ರೂ ಕೊಡ್ತಾರೆ. ಆ ಲೆಟರ್ ನಮಗ್ ಸಾಕು. ಇಲ್ಲದೆ ಹೋದ್ರೆ ಅಂತ ದೊಡ್ಡ ದೊಡ್ಡ ಘಟಾನುಘಟಿಗಳನ್ನ ನಾವು ಮಾಡಕ್ಕಾಗತ್ತೆ. ಐ ಟೆಲ್ ಯು, ದಟ್ ಈಸ್ ದಿ ಒನ್ ಕಂಪನಿ with which I moved practically all over the country and got the best of the orders, not only from our High Court, from the orders of the Bombay High Court, Chennai High Court, Ahmedabad, Cochin. ಇಲ್ಲೇ ಆರ್ಗ್ಯುಮೆಂಟ್ ಮಾಡಿದ್ರು. 3 ದಿವಸ ಆರ್ಗ್ಯುಮೆಂಟ್ ಮಾಡಿದ್ರು ಸೀನಿಯರ್ ಕೌನ್ಸಿಲ್. ಲೀವ್ ವಾಸ್ ರೆಫ್ಯೂಸ್ಡ್. ಆರ್ಡರ್ 37 ಅಲ್ಲಿ ಪದ್ಮರಾಜ್ ಜಡ್ಜ್ಮೆಂಟ್ ಅದು. ಲೀವ್ ವಾಸ್ ರೆಫ್ಯೂಸ್ಡ್. I got a decree without the leave for filing the written statement, ಆರ್ಡರ್ 37. ಬೇಕಾದಷ್ಟು ಮಾಡಿದ್ದೀನಿ ಆ ಥರದ್ದೆಲ್ಲ, ಇಂಡಿಪೆಂಡೆಂಟ್ ಆಗಿ, ಇನೋವೇಟಿವ್ ಆಗಿ. ಎಷ್ಟು ಕಷ್ಟ ಆಗ್ಬಿಡ್ತು ಗೊತ್ತೇ ನನಗೆ. ಈ ಪ್ರಿಸಂಪ್ಷನ್ ನೀವು ಹೇಳ್ತಿರಲ್ಲ, ಇಟ್ ವಾಸ್ ಎ ಬಿಗ್ ಪ್ರಾಬ್ಲಮ್ ಫಾರ್ ಮೀ. ಹೈರ್ ಪರ್ಚೇಸು, ಲೀಸು, ಹುಂಡಿ, ಆಮೇಲೆ ಲೆಟರ್ ಆಫ್ ಕ್ರೆಡಿಟ್. ಅದಕ್ಕೆ ಹೈರ್ ಪರ್ಚೇಸ್ ಆಕ್ಟ್ ಅಂತ ಇದೆ, ಎಲ್ಲರೂ ಆಕ್ಟ್ ಅಂತ ತಗೊಂಡು ನೋಡ್ತಾರೆ. ದಟ್ ಈಸ್ ನಾಟ್ ಪುಟ್ ಇನ್ ಟು ಫೋರ್ಸ್ ಎಟ್ ಆಲ್. ಇದುವರೆಗೆ ತನಕ ಹೈರ್ ಪರ್ಚೇಸ್ ಆಕ್ಟ್ ಫೋರ್ಸ್ಗೆ ಬಂದಿಲ್ಲ, ಬಿಕಾಸ್ ನೋ ನೋಟಿಫಿಕೇಶನ್ ಇಸ್ ಇಶ್ಯೂಡ್ ಬೈ ದಿ ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಪುಟ್ ದಿ ಆಕ್ಟ್ ಇನ್ ಟು ದಿ ಫೋರ್ಸ್. ಸುಮ್ಮನೆ ಆಕ್ಟ್ ಅಂತ ಹೆಸರಿಗಿದೆ, ಪುಸ್ತಕಗಳು ಬೇಕಾದಷ್ಟು ಬರುತ್ತೆ, ಬೇಕಾದಷ್ಟು ಕಾಮೆಂಟ್ರಿ ಪುಸ್ತಕ ಇದೆ, ಆಕ್ಟೇ ಇಲ್ಲ. ಅದನ್ನ ತಗೊಂಡು ಏನ್ ಮಾಡ್ಬೇಕು? ಅದರ ಜೊತೆಗೆ ಹುಂಡಿ, ಬಿಲ್ ಆಫ್ ಎಕ್ಸ್ಚೇಂಜ್ ಇವೆಲ್ಲ ಇರ್ತಿತ್ತು. ಲಿಟ್ರಲಿ ಐ ಯೂಸ್ ಟು ಕ್ಯಾರಿ 1 rupee note, 2 rupees note, 5 rupees and some higher denomination notes also every day in my pocket.
And I have to explain 100 and ಇಲ್ಲಿ ನಾವು 138 ಆಕ್ಟ್ ನೋಡ್ತೀವಲ್ಲ, ಅದ್ರೊಳಗಡೆ ಎವಿಡೆನ್ಸ್ ಆಕ್ಟ್ ಒಳಗಡೆ ಪ್ರಿಸಂಪ್ಷನ್ ಇದೆ. ಹಾಗಿದ್ರು ಕೂಡ ಪುನಃ ನಮ್ಗೆ ಯಾಕೆ ಇನ್ನೊಂದು ಮತ್ತೆ ಇದ್ರೊಳಗಡೆನೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲೇ ಒಂದು ಪ್ರಿಸಂಪ್ಷನ್ ಇದೆ. ಅದು ಬಿಟ್ಟು ಅಡಿಷನಲ್ ತಿರ್ಗಾ 138 ಆಕ್ಟ್ ಬಂತು ಅಂತ ಇನ್ನೊಂದು ಜಜ್ಮೆಂಟ್ ಅಲ್ಲಿ ಬರ್ದಿದ್ದೀನಿ. ಜನರಲ್ ಪ್ರಿಸಂಪ್ಷನ್ ಈಸ್ with all a negotiable instrument, it is the consideration is holder in due course has been made ಅಂತ ಆ ಪ್ರಿಸಂಪ್ಷನ್ ಇದೆ. ಆ ಪ್ರಿಸಂಪ್ಷನ್ ಇದ್ಮೇಲೆ ತಿರ್ಗಾ ಇನ್ನೊಂದು ಪ್ರಿಸಂಪ್ಷನ್ ಯಾಕೆ ಅಂತ ಪ್ರಶ್ನೆ 138 ಬರೆಯುವಾಗ ನಾನು ಅವಾಗ ತಗೊಂಡೋಗಿ ಹೇಳ್ತಾ ಇದ್ದೆ, ಸರ್ ದಿಸ್ ಬಿಲ್ ಆಫ್ ಎಕ್ಸ್ಚೇಂಜ್ ಆರ್ ಎ ಚೆಕ್ ಆರ್ ಎ ಡಿಮಾಂಡ್ ಡ್ರಾಫ್ಟ್ ಆರ್ ಎ ಹುಂಡಿ, ಇಫ್ ಇಟ್ ಇಸ್ ಡ್ಯೂಲಿ ಸ್ಟ್ಯಾಂಪ್ಡ್ ಇಟ್ ಈಸ್ ಈಕ್ವಲೆಂಟ್ ಟು ಕರೆನ್ಸಿ ನೋಟ್ ಅಂತ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೆ. ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಸೆವರಲ್ ಅದರ್ ಹೈಕೋರ್ಟ್ಸ್ ಆಲ್ಸೋ ಬಿಫೋರ್ ಚೆನ್ನೈ. ಸೊ ಹಾಗಾಗಿ ಅದನ್ನ ಡಿಫೆನ್ಸ್ ತಗೊಂಡ್ಬಿಡೋದು ಸ್ವಲ್ಪ. ಇಲ್ಲಿ ತಗೊಂಡಿದ್ದೀರಿ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಿರಿ, ಇಂಡೈರೆಕ್ಟ್ಲಿ ಔಸ್ಟರ್ ಬೇಕಾಗಿರೋದೆಲ್ಲ ತಗೊಂಡಿದ್ದೀರಿ. ಅಫ್ಕೋರ್ಸ್ ಹಿ ಹ್ಯಾಸ್ ಡಿನೈಡ್ ಇಟ್. ಇನ್ಯಾರನ್ನಾರು ಒಬ್ಬರನ್ನ ವಯಸ್ಸಾದವ್ರನ್ನ ಕರ್ಕೊಂಬಂದು ಇವ್ರು ಓರ್ಗೆ ಅವ್ರನ್ನ, ಇಲ್ಲ ನಾವಿದ್ವಿ ಅವತ್ತು ಪಂಚಾಯತಿ ಆಯ್ತು, ಪಂಚಾಯತಿ ಆದಾಗ ಇವಳು ಅವನ ಜೊತೆಗೆ ಬಾಳ್ವೆ ಮಾಡ್ತಿರ್ಲಿಲ್ಲ, ಇವರಿಬ್ಬರು ಮನ್ಸ ಸರಿ ಹೋಗ್ಲಿಲ್ಲ, ಅವತ್ತು ಕೂತ್ಕೊಂಡ್ವಿ ನಾವು, ಏನೋ ಮಕ್ಕಳನ್ನೆಲ್ಲ ಕೇಳಿದ್ರು, ಆಗ ನಾವು ಹಿರಿಯರು ಕೂತ್ಕೊಂಡ್ವಿ, ಇತ್ಯರ್ಥ ಮಾಡಿದ್ವಿ. ಒಬ್ಬ ಹೆಂಗಸು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಎಲ್ಲೋ ಹೋಗ್ತಾಳೆ, ಅದಕ್ಕೋಸ್ಕರ ಅವ್ರಿಗೆ ಎರಡು ಆಸ್ತಿ ಕೊಟ್ಬಿಡು ಅಂದ್ವಿ. ಕೊಟ್ರು, ತಗೊಂಡ್ರು, ಹೋದ್ರು. ಆಮೇಲೆ ಇವ್ರು ಯಾರೋ ಅವ್ರು ಯಾರೋ, ಅವ್ರು ಈ ಕಡೆಗೆ ಬರ್ಲೇ ಇಲ್ಲ, ಅವ್ರು ಆ ಕಡೆಗಿದ್ರು ಇವ್ರು ಈ ಕಡೆಗಿದ್ರು. ಎಷ್ಟು ಚೆನ್ನಾಗಿ ಬರೋದು. ಎನಿವೇ ನೋಡಿ ಅಪ್ಲಿಕೇಶನ್ಸ್. ನೌ ಇಟ್ ಈಸ್ 440. Intelligence is not the monopoly of any single individual. ನಾಗಭೂಷಣ ಅವರೇ, ಏನಾಗುತ್ತೆ, ಯಾವ್ದಾರು ಒಂದ್ ಪ್ರಕರಣ ಮಾಡಿದ್ರೆ ಕೋಲಾರದಲ್ಲೇನು ದಡ್ರಿದ್ರು ಅಂತ ಅನ್ಕೋಬೇಡಿ. ನಾವ್ ಒಂದ್ ಕೇಸ್ಗೆ ಹೋಗ್ತಾ ಇದ್ವಿ ಕೋಲಾರಕ್ಕೆ, ಎಲ್ಲಾ ತರದ ಪಟ್ಟುಗಳನ್ನ ನಮ್ಮ ವಿರುದ್ಧ ಹಾಕಿದ್ರು. ಅದ್ರಲ್ಲಿ ಒಂದ್ ಪಾರ್ಟಿಷನ್ ಸೂಟ್ಗೆ ಹೋಗ್ತಾ ಇದ್ದೆ ಕೋಲಾರಕ್ಕೆ. ನಾನು ಹೋಗಿದ್ ಕಡಿಮೆ, ಒಂದ್ 2-3 ಸರ್ತಿ ನಾನು ಹೋಗಿರ್ಬೋದು. ಒಂದು HRC ಪೆಷನ್ ಒಂದು ಪಾರ್ಟಿಷನ್ ಸೂಟ್ಗೆ ಹೋಗ್ತಾ ಇದ್ದೆ. ಓ, ದೇರ್ ವರ್ ವೆರಿ 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 ಸೀಸನ್ಡ್ ಲಾಯರ್ಸ್ ದೇರ್. ಯಾವುದು? ಹಾ ಹಾ, No, not only that. ನಮ್ಗೆ ಇದ್ದಿದ್ದ ಟ್ರೈನಿಂಗ್ ಹೆಂಗೆ ಅಂದ್ರೆ, ಅಫ್ಕೋರ್ಸ್ ದಟ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ಆರ್ಡರ್ 6 ಆಲ್ಸೋ. ಪ್ಲೈಂಟ್ ಉದ್ದ ಇರಲೇಬಾರ್ದು. ವೆಂಕಟ